ನೋಡಿ, RSS ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ. RSS ಒಂದು ದೇಶಭಕ್ತಿಯ ಸಂಘಟನೆ. ಅದನ್ನ DK ಶಿವಕುಮಾರ್ ಅವರ ಬಾಯಲ್ಲಿ ಕೇಳಿದ್ದು ನಮಗೆಲ್ಲ ಸಂತೋಷ ತಂದಿದೆ. ಏನಪ್ಪ ಜ್ಞಾನೇಂದ್ರ? ಹಾಗೆ ವೀರೇಂದ್ರ ಪಪ್ಪಿ ಅವರನ್ನ ಇಡಿ ಅರೆಸ್ಟ್ ಮಾಡಿದೆ ಸರ್. MLA ವೀರೇಂದ್ರ ಪಪ್ಪಿ ಶಾಸಕರನ್ನ ಇಲ್ಲೂ ಆಗೈತಪ್ಪ, RR ನಗರದಲ್ಲೂ ಆಗೈತೆ. ಆಯ್ತು, ತಗಂತ ಆಯ್ತು. ಇಲ್ಲ ಇನ್ನೂ ಆಯ್ತು, ಇನ್ನೂ ಧರ್ಮಸ್ಥಳ ವಿಚಾರವಾಗಿ ನನ್ನ ಎಡಪಂಥೀಯರೆಲ್ಲ ಸಭೆ ಸೇರಿದರೆ SIT ಮೇಲೆ ರಾಜಕೀಯ ಒತ್ತಡ ಇದೆ ಅಂತ ಸಹಿ ಸಂಗ್ರಹ ಅಭಿಯಾನ ಮಾಡೋದು ಕೊಟ್ಟಿದ್ದಾರೆ ಸರ್. ನೋಡಿ, SITಯನ್ನ ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಎಡಪಂಥೀಯ ಕಮ್ಯುನಿಸ್ಟ್ ಪಾರ್ಟಿಯವರು. ಯಾರಿಗೆ ಕಮ್ಯುನಿಸ್ಟ್ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರೋವಂಥದ್ದು ಎಡಪಂಥೀಯರು. ಈಗ ಅವನ್ಯಾರೋ ಮಾಸ್ಕ್ ಮ್ಯಾನ್ ಅವನ್ನೆಲ್ಲ ಬಣ್ಣ ಬಯಲಾಗ್ತಾ ಇದೆ. 3 ಜನ ಹೆಂಡ್ತಿದಿರು, ಮಕ್ಕಳನ್ನ ನೋಡ್ಕೊಂಡೆ ಹೊಡೆದು ಹೆಂಡ್ತಿ ಹೇಳಿದಾಳೆ ಇವತ್ತು, ನನ್ನ ಬಹಳ ಸರಿ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದೇ ಪುಣ್ಯ ನನಗೆ ಅಂತೇಳಿ. ಮೊದಲನೇ ಹೆಂಡ್ತಿ. ಇನ್ನೇ 2 ಹೆಂಡ್ತಿಗಳು ಏನ್ ಕೊಡ್ತಾರೋ ಗೊತ್ತಿಲ್ಲ. ಇನ್ನೊಬ್ಬ ಹೆಣ್ಣುಮಗಳು ಬಂದು ಅನನ್ಯ ಭಟ್ ಏನೋ ಹೇಳಿದ್ದಾರೆ, ಇಲ್ಲದೆ ಇರೋ ಮಗುನ ಹುಟ್ಟಾಕಿ ಡಾಕ್ಟ್ರೆಲ್ಲ ಓದಿಸ್ಬಿಟ್ಟಿದ್ದಾರೆ. ಅಂದ್ರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನ ರಚನೆ ಮಾಡಿ ಧರ್ಮಸ್ಥಳವನ್ನ ಹಾಳು ಮಾಡಬೇಕು, ತಿರುಪತಿ ವೆಂಕಟೇಶ್ವರನ್ನ ಹಾಳು ಮಾಡಬೇಕು, ಅಯ್ಯಪ್ಪ ಸ್ವಾಮಿಯನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದ್ದು ಎಡಪಂಥೀಯರ ಸ್ಟ್ಯಾಂಡ್ ಇದು. ಇವತ್ತು ಅವರೆಲ್ಲ ಸೇರಿ ಇನ್ನೊಂದು ಕುತಂತ್ರ ಮಾಡಕ್ಕೆ ಹೊರಟಿದ್ದಾರೆ. ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಇವ್ರಿಗೆಲ್ಲ ಓನರ್ ಯಾರು? ಇವರಿಗೆ ಮಾಸ್ಟರ್ ಮೈಂಡ್ ಯಾರು? ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕೆ ಆದೇಶ ಮಾಡಿದ್ದು ಇದೇ ಎಡಪಂಥೀಯರು. ಇವತ್ತು ಇಂಥ 10 ಸಭೆ ಮಾಡಲಿ, ಇವತ್ತು ರಾಜ್ಯದ ಜನತೆಗೆ ಸ್ಪಷ್ಟ ಆಗಿದೆ. SITಯ ಮೊಹಂತಿಯವರು ಹೆಸರು ಕೂಡ ಇವರೇ ಹೇಳಿದ್ದು, ಯಾರು? ಈ ಎಡಪಂಥೀಯರು. ಈಗಿಲ್ಲ ಅಂತ ಹೇಳಿದ್ರೆ ಜನ ಸರಿಯಾದಂಥ ಪಾಠವನ್ನ ಕಲಿಸ್ತಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ನಮ್ಮ ರಾಜ್ಯ ಪೂರ್ತಿ ಧರ್ಮ, ನಮ್ದು ಯಾವುದೇ ದೇವಸ್ಥಾನ ಅಂತ ನಮಗೇನು ಬ್ರ್ಯಾಂಡ್ ಇಲ್ಲ. ನಮಗೆ ಯಾವುದೇ ದೇವಸ್ಥಾನ ಆದರೂ, ಹಿಂದೂ ದೇವಸ್ಥಾನ ಈ ಥರ ಆದರೆ ಎಲ್ಲ ದೇವಸ್ಥಾನಗಳ ಪರವಾಗಿ ನಾವು ನಿಲ್ತೀರಿ. ಈಗಾಗಲೇ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ನಮ್ಮ ಹೋರಾಟವನ್ನ ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ.